ಒಬ್ಬ ಅರವಿಂದ್ ಕೇಜ್ರಿವಾಲ್ ಪರ್ಯಾಯ ರಾಜಕೀಯ ಶಕ್ತಿಯಲ್ಲಿ ಸರ್ವಾಧಿಕಾರಿ ಇದ್ರೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ. ಅರೆ ವಿದ್ಯಾವಂತ ಮಧ್ಯಮ ವರ್ಗದ ಒಂದು ಹೊಸ ರಾಜಕೀಯ ಶಕ್ತಿ ಬಂತು, ಅದನ್ನ ತಡೆದ್ರ? ಅದು ಮೋದಿ ಅವ್ರು ಮಾಡಿದ್ರ? ಅಲ್ಲ, ಮೋದಿ ಸರ್ವಾಧಿಕಾರಿ ನೀವು ಕ್ಲೋಸ್ ಮಾಡಾಕಿದ್ರು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಚೆನ್ನಾಗಿದಾವ? ಈಗ ಈ ಪ್ರಶ್ನೆ ಕೇಳಬೇಕು. ಈಗ ಸರಿ ಇದೆ ಎಲ್ಲಾನು? ಇವಿಎಂ ಸರಿ ಇದೆ, ಕೆಟ್ಟೋಗಿರೋದು ಎಕ್ಸಿಟ್ ಪೋಲ್ ಮಾತ್ರ. ಸರ್ವಾಧಿಕಾರಿ ಧೋರಣೆಗೆ ಒಂದು ಸಮರ್ಥನೀಯವಾದಂತ ಯಾವುದೇ ಒಂದೇ ಒಂದು ಎಕ್ಸಾಂಪಲ್ ಕೊಡಿ. ಆಮ್ ಆದ್ಮಿ ಪಕ್ಷದವರು ಹೇಳ್ತಾರೆ, ಆಮ್ ಆದ್ಮಿ ಪಕ್ಷದವರು ವೆಂಕಟೇಶ್ ಅವರೇ ಶ್ರುತಿ ಕೇಳ್ತಾರೆ ನೋಡಿ. ವೆಂಕಟೇಶ್ ಸರ್ ಯಾವ್ದು ಹೇಳಿ ಉದಾಹರಣೆ ಕಾಣಿಸ್ತಾ ಇಲ್ವಾ? ಹೊರಗಡೆ ಹಾಕ್ಬಿಟ್ರೆ ಹೆಂಗ್ರಿ ಪಾಸ್ ಮಾಡ್ಕೊತೀರಾ ಬಿಲ್ಲು? ಆಯ್ತು, ಆಮ್ ಆದ್ಮಿ ಪಕ್ಷದವರು ಆಮ್ ಆದ್ಮಿ ಪಕ್ಷದವರು ಆಮ್ ಆದ್ಮಿ ಪಕ್ಷದವರು ಹೇಳಿ ಸರ್. ಆಯ್ತು, ಆಮ್ ಆದ್ಮಿ ನೀವು ಕೇಳಿಸ್ಕೊಳ್ಳಿ, ಆಮ್ ಆದ್ಮಿ ಪಕ್ಷದವರು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಬಿಜೆಪಿ ಅವರು ಉದಾಹರಣೆ ಕೇಳ್ತಾ ಇದ್ದಾರೆ. ಉದಾಹರಣೆ ನಿಮ್ಮ ಮುಂದೆ ನಿಂತಿದ್ದೀವಿ, ನಿಮ್ಮ ಮುಂದೆ ನಿಂತಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳನ್ನ ಯಾಕೆ ಜೈಲಿಗೆ ಹಾಕಿದ್ದಾರೆ ಅಂತ ಇನ್ನೂವರೆಗೂ ಯಾರೂ ಹೇಳಕ್ಕಾಗಿಲ್ಲ. ನಮ್ಮ ಉಪಮುಖ್ಯಮಂತ್ರಿನ ಯಾಕೆ ಜೈಲಿಗೆ ಹಾಕಿದ್ದಾರೆ ಅಂತ ಇನ್ನೂ ತನಕ ಹೇಳಕ್ಕಾಗಿಲ್ಲ. ಅದೇ ರೀತಿಯಾಗಿ ಇನ್ನ 200 ಜನರು ಏನು ಇಂಡಿಯಾದಲ್ಲಿರೋ ಅಪೋಸಿಷನ್ಗಳ ಮೇಲೆ ಇಡಿ ಬಿಟ್ಟಿರೋದು, ಸಿಬಿಐ ತೀರ್ಪಿನ ಹಿನ್ನೆಲೆಯಲ್ಲಿ ಅವರು ನೀವು ಸ್ವಾಯತ್ತ ಸಂಸ್ಥೆಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀರೇನ್ರಿ? ನಿಮ್ಮ ನೀವು ಸ್ವಾಯತ್ತ ಮೈಸೂರು ಕೊಡಗು ಕ್ಷೇತ್ರ ಬ್ರೇಕಿಂಗ್ ಅಪ್ಡೇಟ್ ವೆಂಕಟೇಶ್ ಸರ್ ಕೇಳಿಸ್ಕೊಳ್ಳಿ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯದುವೀರ್ ಅವರು ಭರ್ಜರಿ ಮುನ್ನಡೆಯಿಂದ ಮುಂದೆ ಸಾಗ್ತಾ ಇದ್ದಾರೆ. ಎನ್ಡಿಎ ಮತ್ತೊಮ್ಮೆ 296, ಇಂಡಿ ಮೈತ್ರಿಕೂಟ 226. ಹುಗಾರ್ ಸರ್, ಪ್ರತಿಯೊಂದು ಚುನಾವಣೆಯ ಫಲಿತಾಂಶದಿಂದ ಕೂಡ ಒಂದಷ್ಟು ಟೇಕ್ ಅವೇಸ್ ಅಂತಿರುತ್ತೆ. ಐ ನೋ ಸ್ಟಿಲ್ ಇದು ಪೂರ್ತಿ ಕಂಪ್ಲೀಟ್ ರಿಸಲ್ಟ್ ನಮ್ಮ ಕೈಯಲ್ಲಿಲ್ಲ, ಬಟ್ ಸ್ಟಿಲ್ ಈ ರೀತಿಯದ್ದು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುತೇಕರು, ಎಸ್ಪೆಷಲಿ ಬಿಜೆಪಿ ಕ್ಯಾಂಪಲ್ಲಿ. ಸೊ ಬಿಜೆಪಿಗೆ ಸಿಗ್ತಾ ಇರುವ ಟೇಕ್ ಅವೇಸ್ ಏನು ಈ ಸದ್ಯದ ಟ್ರೆಂಡ್ ಅನುಭವದ ಮೇಲೆ? ಆಸ್ ಆಫ್ ನೌ ಏನು ಟ್ರೆಂಡ್ ಬರ್ತಾ ಇದೆ, ಈ ಟ್ರೆಂಡ್ ಒಂದು ಬಿಗ್ಗೆಸ್ಟ್ ಟೇಕ್ ಅವೇ ಅಂದರೆ ನನ್ನ ಪ್ರಕಾರ ವೋಟರ್ಸನ್ನು ಯಾವಾಗಲೂ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು. ಎಕ್ಸಾಕ್ಟ್ಲಿ, ವೋಟರ್ಸನ್ನು ನೀವು ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನಾನು ಆಂಧ್ರ ಪ್ರದೇಶದ ಚುನಾವಣೆ, ನೀವು ವಿಧಾನಸಭೆ ಚುನಾವಣೆ ರಿಸಲ್ಟ್ ನೋಡ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿ ತೆಲುಗು ದೇಶಮನ್ನು ಮುಗಿಸ್ಲಿಕ್ಕೆ ಜಗನ್ ರೆಡ್ಡಿ ಪ್ರಯತ್ನ ಮಾಡಿದರು, ಯಾವ ರೀತಿ ಅವರ ಪಾರ್ಟಿ ವರ್ಕರ್ಸ್ ಮೇಲೆ, ಅವರ ಪಾರ್ಟಿ ಆಫೀಸ್ಗಳ ಮೇಲೆ ಚಂದ್ರಬಾಬು ನಾಯ್ಡುನ ಜೈಲಿಗೆ ಹಾಕಿದರು, ಇದೆಲ್ಲ ಯಾವ ರೀತಿ ಮಾಡಿದರು. ಅದರ ಪರಿಣಾಮವಾಗಿ ಇವತ್ತು ಪರಿಸ್ಥಿತಿ ಏನಾಯಿತು ಅಂತಂದರೆ ಅಲ್ಲಿ ಪೂರ್ತಿ ಕಂಪ್ಲೀಟ್ ಅಪ್ಸೆಟ್ ಆಗಿ ಜಗನ್ ಭಾಳ ಅತ್ಯಂತ ಕಡಿಮೆ ಸೀಟ್ ಗೆದ್ದು ತೆಲುಗು ದೇಶಂ ಪಾರ್ಟಿಯ ಒಂದು ಸರ್ಕಾರ ರಚನೆ ಆಗ್ತಾ ಇದೆ. ಇದು ಕೇವಲ ಆಂಧ್ರ ಪ್ರದೇಶ ಅಥವಾ ಜಗನ್ಮೋಹನ್ ರೆಡ್ಡಿ ಅವರ YSRCP ಪಾರ್ಟಿಗೆ ಮಾತ್ರ ಅಲ್ಲ, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಈಗ ನೀವು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳೋದು, ಆಮೇಲೆ ನೀವು ಈ 156 ಜನರು ಅವ್ರು ಹೇಳಿದಾಗೆ ಹೊರಗೆ ಹಾಕೋದು, ಇದನ್ನು ಜನ ಇಷ್ಟಪಡೋದಿಲ್ಲ. ಈಗ ನೀವು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತೀರಿ, ಅದೆಲ್ಲವೂ ಸರಿ, ಬಟ್ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ದಿ ವರ್ಡ್ಸ್. ಎಕ್ಸಾಕ್ಟ್ಲಿ, ಜನ ನಿಮ್ಮ ಆ್ಯಕ್ಷನನ್ನು ಕೂಡ ಗಮನಿಸ್ತಾರೆ. ನೀವು ಬಂದು ಏನು ಮಾತಾಡ್ತೀರಿ ಅನ್ನೋದನ್ನು ಮಾತ್ರ ಗಮನಿಸೋದಿಲ್ಲ, ನೀವು ಆ್ಯಕ್ಷನ್ ಹಂಗಿರ್ಬೇಕಲ್ಲ. ಆದರೆ ಇತ್ತೀಚಿನ ಒಂದು ಬೆಳವಣಿಗೆಗಳನ್ನೆಲ್ಲ ನೋಡ್ಕೊಂಡು ಬಂದಾಗ ಜನಗಳಿಗೆ ಅನಿಸಿರ್ಬೋದು, ನೋ ಒನ್ ಸೈಡೆಡ್ ಆಗಿ ಯಾರ್ದು ಒಬ್ರದ್ದು ಏಕಸ್ವಾಮ್ಯವನ್ನು ಮಾಡಲಿಕ್ಕೆ ಬಿಟ್ಟರೆ ಇದು ಡೇಂಜರಸ್ಸು ಅಂತ ಅನಿಸಿರ್ಬೋದು. ಇದು ಒಂದು ಬಿಗ್ಗೆಸ್ಟ್ ಟೇಕ್ ಅವೇ ನನ್ನ ಪ್ರಕಾರ. ಇನ್ನೊಂದು EVMಗಳ ವಿಚಾರ ಪ್ರಸ್ತಾಪ ಆಯಿತು. EVMಗಳ ವಿಷಯದಲ್ಲಿ ಕಾಂಗ್ರೆಸ್ನವರಾಗಲಿ ಅಥವಾ ಇಂಡಿಯಾ ಒಕ್ಕೂಟದ ಭಾಳಷ್ಟು ಪಾರ್ಟಿಗಳ ಒಂದು ಮೆಂಬರ್ಸ್ EVMಗಳನ್ನು ಡೌಟ್ ಮಾಡ್ತಾಯಿದ್ರು. ಈಗ ಪರಿಸ್ಥಿತಿ ಈ ರೀತಿ ಬಂದಾಗ ಈಗ ಅವ್ರೇನು ಉತ್ತರ ಕೊಡ್ತಾರೆ? ಎಕ್ಸಿಟ್ ಪೋಲ್ ಡೌಟ್ ಮಾಡ್ತಾ ಇದ್ರು. EVM ಅಲ್ಲೂ ಕೂಡ ಏನೋ ಮ್ಯಾನಿಪುಲೇಷನ್ ಇದೆ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈಗೇನು ಅವ್ರು ಉತ್ತರ ಕೊಡ್ತಾರೆ ಅನ್ನುವ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಒಂದು. ಬಟ್ EVMಗಳ ಮೇಲೆ ಡೌಟ್ ಮಾಡಿದ್ದು ಕೇವಲ ಕಾಂಗ್ರೆಸ್ ಅಲ್ಲ, BJP EVM ಮೇಲೆ ಡೌಟ್ ಮಾಡಿತ್ತು. 2009ನಲ್ಲಿ GVL ನರಸಿಂಹರಾವ್ EVMಗಳ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ಡೆಮೋಕ್ರಸಿ ಅಟ್ ರಿಸ್ಕ್ ಅಂತ. ಅದಕ್ಕೆ ಅದ್ವಾನಿ ಅವರೇ ಮುನ್ನುಡಿ ಬರೆದಿದ್ರು.
EVMಗಳನ್ನು ರದ್ದು ಮಾಡಬೇಕು ಅಂತ BJP ಹೇಳಿತ್ತು. ಆಮೇಲೆ BJP ಈಗ EVMಗಳ ಪರವಾಗಿದೆ. ಅಂದರೆ ಅಲ್ಟಿಮೇಟ್ಲಿ ಇದರ ಸಂದೇಶ ಏನು ಅಂದರೆ ಯಾರು ತಮಗೆ ಅನುಕೂಲ ಆಗುತ್ತೋ ಅವರು ಅದನ್ನು ಬಯಸ್ತಾರೆ. ಎಲ್ಲ ಅನುಕೂಲ ಸಿಂಧು ರಾಜಕಾರಣ ಅಂತ ಇದು ಯಾರು BJP ಅವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, BJP ಅವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಸಿಂಧು ರಾಜಕಾರಣ ಇದು. ಖಂಡಿತವಾಗೂ ಹೇಳ್ತೀನಿ, ಬಿಜೆಪಿಯ ನಾಯಕರು EVMಗಳ ಬಗ್ಗೆ ತೆಗೆದಿದ್ದಂಥ ತಕರಾರೇನು ಅಂತಂದ್ರೆ ಇದನ್ನ ಇನ್ನೂ ಅಪ್ಗ್ರೇಡ್ ಮಾಡಬೇಕು, ಇದರಲ್ಲಿ ಒಂದಷ್ಟು ಸುಧಾರಣೆಗಳನ್ನು ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಳಿದ್ದಂಥದ್ದೇ ವಿನಃ ನಾವು ಸಾರಾಸಗಟಾಗಿ ಇವರು ತುಂಬಾ ಪೆದ್ದಾಗಿ ಮಾತಾಡ್ತಾರಲ್ಲ, ಹಿಂದಿ ನಾಯಕರುಗಳು ಮಾತಾಡ್ತಾ ಇದಾರಲ್ಲ, ಆ ರೀತಿಯಲ್ಲಿ ನಾವು ನಮ್ಮ ನಾಯಕರುಗಳು ಮಾತಾಡಿದಂಥದ್ದಲ್ಲ. ದಯವಿಟ್ಟು ತಪ್ಪು ಸಂದೇಶ ಜನಸಾಮಾನ್ಯನಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ನಮ್ಮ ನಾಯಕರುಗಳು ಪ್ರಸ್ತಾಪ ಮಾಡಿದ್ದಂಥದ್ದು ಈ ಹಿನ್ನೆಲೆಯಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಹೇಳಿದ್ದು ಹೌದೋ ಅಲ್ವೋ ನೋಡಿ. ಹೌದೋ ಅಲ್ವೋ? ಒಂದ್ ನಿಮಿಷ, ಅಲ್ಲಲ್ಲ, ಇದರಲ್ಲಿ ಸುಧಾರಣೆಗಳನ್ನ ತರಬೇಕು ಅನ್ನುವಂಥದ್ದು, EVMಗಳಲ್ಲಿ ಸುಧಾರಣೆಯನ್ನ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಮಾತಾಡಿದಂಥ ಮಾತುಗಳೇ ವಿನಃ ಅದ್ರಾಚೆಗೆ ಅದನ್ನ ಬೇರೆ ರೀತಿಯಲ್ಲಿ ಬೇರೆ ಆಯಾಮಗಳಲ್ಲಿ ವಿಶ್ಲೇಷಣೆ ಮಾಡುವಂಥದ್ದಲ್ಲ. ಆದ್ರೆ ಕಾಂಗ್ರೆಸ್ಸಿನ ಇಂಡಿ ನಾಯಕರುಗಳು ಎಷ್ಟೋ ಅಪ್ರಬುದ್ಧವಾಗಿ ಮಾತಾಡ್ತಾ ಇದಾರಲ್ಲ, ಆ ಹಿನ್ನೆಲೆಯಲ್ಲಿ ನಮ್ಮ ನಾಯಕರುಗಳು ಮಾತಾಡುವಂಥದ್ದಲ್ಲ. ಸಿಂಪಲ್ ಮೆಜಾರಿಟಿ ಅಂತ NDA 272 ಬೇಕಾಗುತ್ತೆ, 272 ಬೇಕಾಗುತ್ತೆ, 300 ಹತ್ರ ಬರ್ತಾ ಇದೆ. ಆದ್ರೆ ಏಕಪಕ್ಷವಾಗಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ತಾ ಇಲ್ಲ. ಈಗಿನ ಟ್ರೆಂಡ್ ಪ್ರಕಾರ ಬಿಜೆಪಿ 272 ಬಂದ್ರೆ ಮಾತ್ರ, ಅಂದ್ರೆ NDA ಬರ್ತಾ ಇದೆ. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಏಕಪಕ್ಷವಾಗಿ ಬಂದಿತ್ತು ಬಿಜೆಪಿ, ಜೊತೆಗೆ NDA ಕೂಡ ಇತ್ತು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ 10 ವರ್ಷಗಳ ನಂತರ ಒಂದು ಹಂಗ್ ಅಸೆಂಬ್ಲಿ ರೀತಿ, ಹಂಗ್ ಪಾರ್ಲಿಮೆಂಟ್ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಅದಕ್ಕಿಂತ ಮೊದಲು ನಿಮಗೆ 2004ರಿಂದ 2014 ತನಕ UPA ಫಸ್ಟ್ ಮತ್ತು UPA ಸೆಕೆಂಡ್, ಅದು ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಬಹುಮತದಿಂದ ಬಂದದ್ದಲ್ಲ, ಅದು UPA ಅನೇಕ ಪಕ್ಷಗಳೆಲ್ಲ ಒಟ್ಟುಗೂಡಿ ಬಂದಿರುವಂಥದ್ದು. ಈಗಲೂ ಅಷ್ಟೇ ಬಿಜೆಪಿ ಬಳಿ ಈಗ ಲೀಡಿಂಗಲ್ಲಿ ಬರ್ತಾ ಇರುವಂಥದ್ದು 246 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. ಅಂದರೆ ಈಗಲೂ ಕೂಡ ಬಿಜೆಪಿಗೆ ಬಹುಮತಕ್ಕೆ ಒಂದು 30 ಸೀಟು ಹಿನ್ನಡೆ ಇದೆ, 30 ಸೀಟು ಹಿನ್ನಡೆ ಇದೆ. ಆದರೆ NDA ಮೈತ್ರಿಕೂಟ ಪ್ರಕಾರ 296 ಆದರೆ 272 ಪ್ಲಸ್ 272 ಬಂದರೆ ಸಿಂಪಲ್ ಮೆಜಾರಿಟಿ, 72, 82, 92, 25 ಜಾಸ್ತಿ ಬಂದಿದೆ. ಇದು ಈ ಕ್ಷಣದ ಅಪ್ಡೇಟ್. ನಾವು ಗಮನಿಸ್ತಾ ಇದ್ವಿ ಒಂದೊಂದೇ ಕ್ಷೇತ್ರದ ಗೆಲುವಿನ ಸನಿಹಕ್ಕೆ ಹೋಗ್ತಾ ಇರುವಂತಹ ಮತ ಎಣಿಕೆ ಪ್ರಕ್ರಿಯೆಗಳು. ಬಿಜೆಪಿ ಕೆಲ ಕ್ಷೇತ್ರಗಳಲ್ಲಿ ಲೀಡ್, ಅದರಲ್ಲೂ ಕರ್ನಾಟಕದ ಟ್ರೆಂಡ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. 10 ಡಬಲ್ ಡಿಜಿಟ್ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈ ಕ್ಷಣಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ 16 ಕ್ಷೇತ್ರಗಳಲ್ಲಿ 2 ಬಾರಿ ಕೂಡ DK ಶಿವಕುಮಾರ್ ಅವರು ಹೇಳಿದ ಭವಿಷ್ಯ ನಿಜ ಆಯ್ತು. ಪ್ರಾಬಬ್ಲಿ ಇದೇ ರಿಸಲ್ಟ್ ಆಗಿ ಪರಿಣಮಿಸಿದ್ರೆ. ಬಟ್ ಸ್ಟಿಲ್ 16 ಪ್ಲಸ್ 2 ಅಂತ ಲೆಕ್ಕ ಹಾಕಿದಾಗ 18 NDA ಕರ್ನಾಟಕದಲ್ಲಿ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಈ ಕ್ಷಣದವರೆಗೂ ಕಾದುಕೊಂಡಿರೋದು. ಮತ್ತೊಂದು ಕಡೆಯಲ್ಲಿ ಮತ್ತೊಮ್ಮೆ ಕ್ವಿಕ್ ನ್ಯಾಷನಲ್ ಅಪ್ಡೇಟ್, 297 ಕ್ಷೇತ್ರಗಳಲ್ಲಿ NDA, 226 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ. ಈ ಕ್ರೆಡಿಟ್ ಅನ್ನ ಇನ್ ಕೇಸ್ ಇದನ್ನೇ ನಾವು ಫಲಿತಾಂಶ ಅಂತ ತೆಗೆದುಕೊಂಡ್ರು ರೇಷ್ಮೆ ಸರ್, ಹಾಗೆ ನಂತರದಲ್ಲಿ ವಿನಾಯಕ್ ಅವರು ಕೂಡ ಉತ್ತರ ಕೊಡಬೇಕು. ಈ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂತ ಹೇಳಿ, ರಾಹುಲ್ ಗಾಂಧಿ ಪ್ಲಸ್ ಖರ್ಗೆ ಅಂತ ಹೋಗುತ್ತೋ, ಅಥವಾ ಕೇವಲ ಖರ್ಗೆ ಅಂತ ಹೋಗುತ್ತೋ, ಅಥವಾ ಇಲ್ಲ ರಾಹುಲ್ ಗಾಂಧಿ ಅವರ ಜೋಡೋ ನ್ಯಾಯ ಯಾತ್ರೆದು ಅಂತ ಹೋಗುತ್ತೋ, ಅದು ನನ್ನ ಕ್ಯೂರಿಯಾಸಿಟಿ ಇದೆಯಪ್ಪ. ಇವಾಗ ಇದು ಜನಶಕ್ತಿಯ ಗೆಲುವು. ಇದು ನಮ್ಮ ರಾಷ್ಟ್ರದ ಜನಸಾಮಾನ್ಯ ಮತದಾರರ ರಾಜಕೀಯ ವಿವೇಕವನ್ನು ಬಹಳ ಹಗುರವಾಗಿ ಪರಿಗಣಿಸಿದ್ರು. ಅದು ನರೇಂದ್ರ ಮೋದಿ ಅವರಾಗಿರ್ಬೋದು, ಇಂಡಿ ಮೈತ್ರಿಕೂಟ ಅಷ್ಟೇ. ಅವರು ಇಂಡಿ ಮೈತ್ರಿಕೂಟ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಅಂತಿದ್ರಲ್ಲ, ಅವ್ರು ಸಾಲಾಗಿಂತ ಒಬ್ಬನೇ ಒಬ್ಬ ರಾಷ್ಟ್ರ ಮಟ್ಟದ ಮುಸ್ಲಿಂ ನಾಯಕ ಇಲ್ಲ ಅಲ್ಲಿ. ಗುಲಾಂ ನಬಿ ಆಜಾದ್ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಕೊಳ್ಳುವಂಥ ಒಬ್ಬ ರಾಷ್ಟ್ರ ಮಟ್ಟದ ಗುಲಾಂ ನಬಿ ಆಜಾದ್ ಯಾವತ್ತೂ ಕಾಶ್ಮೀರದ ಪ್ರತ್ಯೇಕವಾದ ರಾಜಿ ಮಾಡ್ಕೊಂಡಿರಲಿಲ್ಲ. ಒಬ್ಬ ದೇಶ ಪ್ರೇಮಿ ಕಾಂಗ್ರೆಸ್ಗರಾಗಿದ್ರು. ಅಂಥವ್ರು ಕಾಂಗ್ರೆಸ್ ಬಿಟ್ಟು ಹೋದ್ಮೇಲೆ ಒಬ್ಬರು ಇಲ್ಲ ಅಲ್ಲಿ. ಆಮೇಲೆ ಯಾವುದಾದ್ರೂ ರಾಜ್ಯದಲ್ಲಿ ಒಬ್ಬ ಮುಸ್ಲಿಮನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಂಬಿಸ್ತಾರೆ ಈ ಸೆಕ್ಯುಲರ್ ಪಾರ್ಟಿಗಳು, ಎಲ್ಲೂ ಇಲ್ಲ. ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮಾಡೋಕೆ ಪ್ರಯತ್ನ ಅದೂ ಇಲ್ಲ. ಆದ್ರೆ ಅವ್ರನ್ನ ವೋಟ್ ಬ್ಯಾಂಕ್ ಅದು ಮುಸಲ್ಮಾನರು ಅಷ್ಟೇ, ಮೋದಿ ಮುಸಲ್ಮಾನರು ಅಷ್ಟೇ. ಕಳೆದ 2 ವರ್ಷಗಳಿಂದ ಪಸ್ಮಂದ ಮುಸ್ಲಿಮರ ಬಗ್ಗೆ ಸತತವಾಗಿ ಪ್ರತಿಪಾದನೆ ಮಾಡ್ತಾ ಬಂದ್ರು ಮೋದಿ ಅವರು. ಮುಸ್ಲಿಮರ ಓಟೇ ಬೇಡ ಅಂತ ಹೇಳ್ತಾ ಇದೆಯಲ್ಲ, ಇವ್ರು ಮಾಡ್ತಾ ಇಲ್ಲ ಬಿಡಿ, ಅವರು 2 ವರ್ಷದಿಂದ ಸರ್ ಅವರಂತೂ ಮಾಡೋರಲ್ಲ, ನೀವಾದ್ರೂ ಮಾಡಿದ್ರೆ ಅಲ್ಲ ಯಾರೇ ಆಗಿರ್ಲಿ. ಈಗ ಓಕೆ, ಈಗ ಚುನಾವಣಾ ಸಂದರ್ಭದಲ್ಲಿ ಬೇಡ,
ಶಾಂತಿ ಸಂದರ್ಭದಲ್ಲಾದ್ರೂ ಇರುತ್ತಲ್ಲ, 5 ವರ್ಷದ ಅವಧಿ ಇರುತ್ತಲ್ಲ, ಆಯ್ತಪ್ಪ 1 ವರ್ಷ ಆದ್ರೂ ಮಾಡೋಣ. ಹಂಗೂ ಇಲ್ವೇ ಕಾಂಗ್ರೆಸ್ ಅಲ್ಲಿ? ಮೋದಿ ಅವರ ಭ್ರಮ ನಿರಸನಕ್ಕೆ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಬೇಕಿತ್ತು. ಫೈನಲಿ ಸರ್, ಓವರ್ ಆಲ್ ಈ ಹಿನ್ನಡೆಯನ್ನ ನೀವು ಹ್ಯಾಕ್ ತಗೋತೀರಿ? ಬಹಳ ಕಡಿಮೆ ಬಂದಿದೆ. ಒಂದು ಡೇಂಜರ್ ಇದೆ ಇಲ್ಲಿ, ನಿತೀಶ್ ಕುಮಾರ್ನೋ ಅಥವಾ ಚಂದ್ರಬಾಬು ನಾಯ್ಡು ಅವ್ರನ್ನು ಅವ್ರು ಈಗಲೂ ಸೆಳೆಯೋ ಅಂತ ಮತ್ತು INDA ಒಕ್ಕೂಟ ಈಗಲೂ ಪ್ರಬಲವಾಗುವಂತ, ಯಾಕಂದ್ರೆ ಕಾಂಗ್ರೆಸ್ 100 ಕ್ರಾಸ್ ಆಗ್ತಾ ಇದೆ. ನೀವು ಹ್ಯಾಕ್ ತಗೋತೀರಿ ಇದನ್ನ? ಹಾಗೆಲ್ಲ ಏನು ಆಗುವಂಥ ಯಾವುದೂ ಸಾಧ್ಯತೆ ಇಲ್ಲ. ಇಡೀ ದೇಶ ಜನ ಮೋದಿಯವ್ರ ಜೊತೆ ಇದ್ದಾರೆ. ಯಾರು ಏನು ಮೋದಿಯವರ ಅಲ್ಲಾಡ್ಸ್ಲಿಕ್ಕೆ ಯಾರು ಆಗಲ್ಲ. ಇಡೀ ದೇಶ ಎದ್ದು ನಿಂತ್ಕೋತದೆ. ಇಡೀ ದೇಶ ಎದ್ದು ನಿಂತ್ಕೊಂಡು ತಿರುಗಿಸಿ ಬಿಡ್ತಾರೆ.